ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಖುಷೀಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನು ಚಿರೋಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ತುಂಬ ಈಸಿ ರೆಸಿಪಿ, ಬೇಗನೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಬ್ಬದ ಸೀಸನಲ್ಲಿ ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇನ್ನು ಯಾವ ಥರ ಮಾಡೋದು ನೋಡೋಣ. ನಾನೊಂದು ಪಾತ್ರೆ ಇಟ್ಕೊಂಡು, ಒಂದು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 kg ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಈ 1 kg ರೊಟ್ಟಿಗೆ ರವೆಗೆ 1 ಬೌಲಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕ್ಕೊಳ್ಳಿ. ಅಂದರೆ ಸುಮ್ಮನೆ ಟೇಸ್ಟಿಗಷ್ಟೇ 1 ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು 3ರಿಂದ 4 ಡ್ರಾಪಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಎಣ್ಣೆ ಹಾಕಿದ ನಂತರ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ನೀರು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂತ ಕಲಿಸ್ಕೊತಾ ಬನ್ನಿ. ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ನೀರು ಹಾಕ್ಕೊಂತ ಕಲಿಸ್ಕೊತಾ ಬರಬೇಕು. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನಾದಬೇಕು. ಎಲ್ಲನೂ ಈಗ ನೋಡಿ ಚೆನ್ನಾಗಿ ನಾದಿದ ನಂತರ ನೀಟಾಗಿ ನಾದಿದ್ದೀನಿ. ಫುಲ್ ರೌಂಡ್ ಮಾಡಿಕೊಂಡು ಈಗ ಇದನ್ನು ಒಂದು 5ರಿಂದ 10 ನಿಮಿಷ, ಅಂದರೆ ನಾವು ಇದಕ್ಕೆ ಪೌಡ್ರ್ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಸ್ವಲ್ಪ ನೆಂದಿರುತ್ತೆ ನೋಡಿ. ಚೆನ್ನಾಗಿ ಬರ್ತಾಯಿದೆ, ನೀವೇ ನೋಡ್ತಾ ಇದ್ದೀರಾ. ಒಂದು ಪ್ಲೇಟಿಗೆ ಸ್ವಲ್ಪನೂ ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ನಾವು ನಾದಬೇಕು. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು 5ರಿಂದ 10 ನಿಮಿಷ ಮುಚ್ಚಿಡೋಣ. ಅಷ್ಟರಲ್ಲಿ ಈಗ ನಾನು ಇದಕ್ಕೆ ಒಂದು ಬೌಲಷ್ಟು ಕಡಲೆ ತೊಗೊಂಡಿದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇದು ಕೋಟಿಂಗ್ಗೆ. ಈಗ ಕಡಲೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಪಾತ್ರೆಗೆ ಕಡಲೆ ಪುಡಿ ಹಾಕ್ಕೊಳ್ಳೋಣ. ನಾವು ಅಗಲವಾಗಿರೋ ಪಾತ್ರೆನೇ ತೊಗೋಬೇಕು, ಏಕೆಂದರೆ ಚಿರೋಟಿ ಅರ್ದು ಕಡಲೆ ಪುಡಿ ಮತ್ತು ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ತೆಗೆದಿಡೋದಲ್ಲ, ಅದಕ್ಕೆ ಅಗಲ ಪಾತ್ರೆಗೆ ಹಾಕೋಬೇಕು. ಮತ್ತು ಅದೇ 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, 2 ಒಂದೇ ಅಳತೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಬರ್ತೀನಿ. ರೆಡಿಯಾಗಿದೆ. ಈಗ ಕಡಲೆ ಮತ್ತು ಸಕ್ಕರೆ 2 ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 2 ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೋಟಿಂಗು ರೆಡಿ ಆಯಿತು ನೋಡಿ. ಈ ಸೈಡು ಇಟ್ಟು ಚೆನ್ನಾಗಿ ಸ್ವಲ್ಪ ಅಳ್ಳಿರುತ್ತೆ. ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಅಳ್ದಂಗೆ ಆಗುತ್ತೆ, ಸ್ಮೂತ್ ಬರುತ್ತೆ. ಈಗ ನೋಡಿ 5 ನಿಮಿಷ, ಇನ್ನೊಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ನಾದ್ಕೊಳ್ಳೋಣ. ಈಗ ಇದಕ್ಕೆ ಚೆನ್ನಾಗಿ ನಾದಿದ್ದೀನಿ. ಈಗ ನೋಡಿ ಒಂದೊಂದು ಸ್ವಲ್ಪ ದೊಡ್ಡ ಉಂಡೆ ತಗೊಳ್ಳಿ. ಈಗ ನಾವು ಚಪಾತಿ ಲಟ್ಟಿಸ್ತೀವಲ್ಲ, ಆ ಥರ ಲಟ್ಟಿಸ್ಕೋಬೇಕು. ಈಗ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಚಪಾತಿ ಲಟ್ಟಿಸ್ತೀವಲ್ಲ, ಆ ಥರ ಲಟ್ಟಿಸ್ಕೊಳ್ಳೋಣ. ಈಗ ನೋಡಿ ಒಂದು ಥರ ಲಟ್ಟಿಸಿದ್ದೀನಿ. ಈ ಥರನೇ ಇನ್ನು ಉಳಿದು 4 ಲಟ್ಟಿಸ್ಕೊಳ್ಳಿ. ಅಂದರೆ ಪದ್ರವಾಗಿ ಬರಬೇಕು. ಅಂದರೆ ಈ ಥರ ಒಂದು 5 ಚಪಾತಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ಒಂದು ಹಾಕ್ಕೊಂಡು ಬಂದರೆ ತುಂಬ ಪದ್ರವಾಗಿ ಚೆನ್ನಾಗಿ ಬರುತ್ತೆ ಚಿರೋಟಿ.
ತುಂಬ ಬೇಗನೂ ಆಗುತ್ತೆ. ಸತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿನೂ ಇರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ನಾನು ಲಟ್ಟಿಸ್ಕೊಂಡಿದ್ದೀನಿ, ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೊಂಡು ಈಗ ಒಂದೊಂದ್ರ ಮೇಲೇ ಎಣ್ಣೆ ಹಚ್ಕೊಳ್ತಾ ಬರೋಣ. ನೀಟಾಗಿ ಎಣ್ಣೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟು ಅದ್ರ ಮೇಲೆ ಇನ್ನೊಂದು ಲಟ್ಸಿರೋಂತಹ ಹಾಳೆನ ಹಾಕ್ಕೊಂಡು ಈಗ ಅದಕ್ಕೆ ಮತ್ತೆ ಎಣ್ಣೆ ಸ್ಪ್ರೆಡ್ ಮಾಡಬೇಕು. ನಾವು ಪರೋಟ ಮಾಡ್ತೀವಲ್ಲ ಆ ಟೈಪು ಚೆನ್ನಾಗಿ ಬರುತ್ತೆ. ಒಂದೊಂದನ್ನೇ ಹಾಕ್ಕೊಂಡು ಒಂದೊಂದ್ರ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಬೇಕು. ನೀವು ತುಪ್ಪ ಯೂಸ್ ಮಾಡೋದಿದ್ರೆ ತುಪ್ಪನೂ ಯೂಸ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಒಂದು 5 ಹಾಳೆನ ಹರ್ಕೊಂಡಿದ್ದೀನಿ. ಎಲ್ಲ ಸೈಡು ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿ. ಫುಲ್ಲು ಎಲ್ಲ ಹಾಳೆಗೂ ಎಣ್ಣೆನ ಸವರ್ಕೊಳ್ಳಿ ಚೆನ್ನಾಗಿ. ಈಗ ಎಲ್ಲ ಹಾಳೆಯನ್ನು ಎಣ್ಣೆ ಹಚ್ಚಿದ ಮೇಲೆ ಲಾಸ್ಟ್ ಮೇಲೂ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಈಗ ಮಡಚ್ತಾ ಬರೋದು. ಸಣ್ಣಕ್ಕೆ ರೋಲ್ ಮಾಡ್ಕೊಂಡು ಮಡಚ್ಕೊಂಡು ಬನ್ನಿ. ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ, ಈ ಥರ ಮಡಚ್ಕೊಂಡು ಬರೋದು. ಒಂದು 5 ನಿಮಿಷ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ. ಎಣ್ಣೆ ಹಾಕಿರ್ತೀವಲ್ಲ ಅದು ತುಂಬ ಸ್ಮೂತಾಗಿ ಮೂವ್ ಆಗುತ್ತೆ. ಈಗ ನಾವು ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋದು. ನೋಡಿ ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅಂತ. ಹೀಗೆ ಎಲ್ಲನೂ ಕಟ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಂಡಿರೋದನ್ನು ಒಂದೊಂದನ್ನೇ ತಗೊಂಡು ನೋಡಿ ಎಷ್ಟು ಪದ್ರ ಕಾಣಿಸ್ತಿದೆ ಅಂತ. ಈಗ ಎಲ್ಲನೂ ಬಿಡಿಸಿ ನೆಕ್ಸ್ಟು ಈಗ ಒಂದೊಂದನ್ನೇ ತಗೊಂಡು ಸ್ವಲ್ಪ ಒಂದು 5 ನಿಮಿಷ ಲೈಟಾಗಿ ಪ್ರೆಸ್ ಮಾಡಬೇಕು, ಜಾಸ್ತಿ ಪ್ರೆಸ್ ಮಾಡಬಾರ್ದು. ನೋಡಿ ತೊಗೊಂಡು ಈಗ ಒಂದು 8 ಪ್ರೆಸ್ ಮಾಡಿ ಸ್ವಲ್ಪ ಚಪಾತಿ ಲಟ್ಟಣಿಗಿರೋ ಸ್ವಲ್ಪ ಲೈಟಾಗಿ ಹಂಗೆ ಆ ಕಡೆ ಈ ಕಡೆ ಪ್ರೆಸ್ ಮಾಡಿ, ಅದು ಚೆನ್ನಾಗಿ ಬರುತ್ತೆ. ನೋಡಿ ಈಗ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಈಗ ಒಂದೊಂದನ್ನೇ ಹಾಕಿ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. 2 ಸೈಡು ನೀಟಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಕರ್ಕೊಳ್ಳಿ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ನೋಡಿ ಇಷ್ಟು ಗೋಲ್ಡ್ ಕಲರ್ ಬರಬೇಕು. ಈಗ ಆಗಿದೆ. ಈಗ ನಾವು ಫಸ್ಟೇ ಮಾಡಿಟ್ಕೊಂಡಿದ್ದು ಕಡಲೆ ಮತ್ತು ಸಕ್ಕರೆ ಪೌಡ್ರೊಳಗಡೆ ಈಗ ಕರ್ಕೊಂಡಿರೋಂತಹ ಚಿರೋಟಿನ ಹಾಕೊಳ್ಳೋಣ. ಇದ್ರ ಮೇಲೆ ಚೆನ್ನಾಗಿ ಕಡಲೆ ಪುಡಿ ಮತ್ತು ಸಕ್ಕರೆನ ಚೆನ್ನಾಗಿ ಪ್ರೆಸ್ ಮಾಡಿ, ಹಾಗೆ ಉಳಿದಂಗೆ ಎಲ್ಲನೂ ಹಾಕ್ಕೊಂಡು ಹಾಕ್ಕೊಂಡಿದ್ದ ತಕ್ಷಣವೇ ಎಣ್ಣೆಯಲ್ಲಿ ಕರ್ದಿದ ತಕ್ಷಣವೇ
ಸಕ್ಕರೆ ಪುಡಿ ಮತ್ತು ಕಡಲೆ ಪುಡಿನ ಹಾಕ್ಕೊಂಡ್ರೆ ಬೇಗ ಹಿಡಿಯುತ್ತೆ. ಒಂದನ್ನೇ ತೆಗೆದಿಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲಾಗೂ ಆಗುತ್ತೆ, ಬೇಗನೂ ಆಗುತ್ತೆ. ಮಕ್ಕಳಿಗೂ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು. ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋಡಿ, ಚಿರೋಟಿ ರೆಡಿ ಆಗಿದೆ. ತುಂಬ ಸಿಂಪಲಾಗೂ ಮಾಡ್ಕೋಬೋದು. ಇನ್ನು ಕಡಿಮೆ ಕ್ವಾಂಟಿಟಿಗೂ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.